ಇಲ್ಲಿ ಹಾಕಿ ರೋಡ್ ಮಾಡಿರೋದು ಅಷ್ಟೇ. ಮೂಲೆ ಈಗ ಸರ್ ಇದು ಬಾಂಡ್ಗ ಸರ್, ಇದು ಇದೆ ಬಾಂಡ್ ಈ ಕಡೆ ಹೊರಗಡೆ ಇದೆ ಸರ್ ಬಾಂಡ್ಗ. ನೀವು ಸ್ಕೆಚ್ ಮಾಡಿದ್ರಾ? ಹ್ಞೂ ಸರ್, ಇದು ಬಾಂಡ್ಗ ಸರ್. ಇದು ಯಾವುದು? ಇದು ಸರ್, ಈ ಕಲ್ಲು ಇದೆ ಅಲ್ಲ ಸರ್ ಬಾಂಡ್ಗ ಸರ್. ಇದು ಒಂದು ಗುಡ್ಡೆ. ಹ್ಞೂ ಸರ್. ಇದೇನು ಪಕ್ಕದವ್ರು ನೀರು ತೊಗೊಂಡು ಹೋಗ್ತಾ ಇದ್ದಾರೆ? ಇಲ್ಲ ಸರ್, ಯಾಗ ಇವು ಮೋಟ್ರುಗಳು ಯಾಕೆ ಸ್ಟಾರ್ಟ್ ಆಗ್ತಿಲ್ಲ, ಕರೆಂಟ್ ಲೈನ್ ಏನೋ ಆಗಿದೆ ಸರ್. ಅದಕ್ಕೆ ಅಲ್ಲಿಂದ ಈ ತೆಂಗಿನ ಗಿಡಕ್ಕೆ ಬಿಡಿಸ್ತಾ ಇದ್ದೀವಿ. 2 ಬೋರ್ವೆಲ್ ಇದಾವಲ್ವಾ? 2-3 ಬೋರ್ವೆಲ್ ಸರ್? 3 ಇದಾವೆ, 2 ರನ್ನಿಂಗ್ ಸರ್. ಪಂಪ್ ಇದೆ, ಒಂದು ಮೋಟರ್ ಪಂಪ್ ಇದೆ. ಮತ್ತೆ ನೀರು ಬರ್ತಾ ಇದೆ, ಬರ್ತಿಲ್ಲ ಸರ್, ನೀರು ಇದಾವೆ ಸರ್. ಅದು ಮೋಟ್ರು ಏನೋ ಡಬಲ್ ಆಯ್ತು, 2 ಮೋಟ್ರ್ ಓಡ್ತಾ, 2 ಮೋಟ್ರೂ ಓಡ್ತಿದ್ದಾವೆ ಸರ್. ನೀರು ಡಬಲ್ ಇದೆ ಸರ್. ಅವ್ರು ಬಂದು 5 ಎಕರೆ 19 ಕುಂಟೆ ರೆಡ್ ಸಾಯಿಲ್, ಇದು ಒಂದು 650 2 ಬೋರ್ವೆಲ್, 400 ಈಗ ಇಲ್ಲೇ ಇದೆ ಸರ್. 2 ಅಲ್ಲೊಂದಿದೆ, ಇಲ್ಲೊಂದಿದೆ. ಇಲ್ಲಿ ಕಲ್ಲು ಮುಚ್ಚಿದೆ, ಪಕ್ಕದಲ್ಲೇ ಹೊಡೆದಿದೆ. ಸುತ್ತ ಫುಲ್ ಫೆನ್ಸಿಂಗು ಎಲ್ಲ ಮರಗಳನ್ನೆಲ್ಲ ಹಾಕಿರೋ ಫೆನ್ಸಿಂಗ್ ಸುತ್ತ. ತೆಂಗಿನ ಗಿಡ ಇದ್ದಾವೆ. ದೂರ ಇದಾಗಲಿ ಅಂತ ಇದು ಮಾಡಿದ್ವಿ. ಏನಿದೆ ಅಂತ ನನ್ನದು ಅದರಲ್ಲಿದ್ದಂಗೆ ನೀರು ಇವಾಗ ಅದನ್ನು ನೋಡಿದ್ಯಾ? ನೀರು ಸಾಕಷ್ಟು ನೀರಿದೆ ಸರ್. ತುಂಬ ಚೆನ್ನಾಗಿದೆ ಮಣ್ಣು, ರೆಡ್ ಸಾಯಿಲ್. ಇಲ್ಲಿಂದ ಹಿಡಿದು ಅಲ್ಲಿದೆಯಲ್ಲ ಫೆನ್ಸಿಂಗ್ ಇದೆಯಲ್ಲ, ಅಲ್ಗಾನ ಇದೆ ಲ್ಯಾಂಡ್. 5 ಎಕರೆ 19 ಕುಂಟೆ. ಫುಲ್ ಸುತ್ತ ಮರ ಗಿಡಗಳನ್ನೆಲ್ಲ ಬೆಳೆಸವ್ರೆ. ಬೌಂಡ್ರಿ, 2 ಬೋರ್ವೆಲ್ಲು. ಇಲ್ಲಿಂದ ಹಿಡಿದು ಅಲ್ಗಾನ ಇದೆ. ಅಲ್ಲಿ ಅಡಿಕೆ ಗಿಡ ಇದಾವಲ್ಲ, ಒಳ್ಳೆ ಅಲ್ಗಾನ ಇದೆ ಜಮೀನು. ಅಡಿಕೆ ಗಿಡಕ್ಕನ ಇದೆ ಜಮೀನು. ಇದು ಫುಲ್ ಫೆನ್ಸಿಂಗು. ವಾಟ್ರ್ ಮಾತ್ರ ಭಾಳ ಚೆನ್ನಾಗಿದೆ. ಒಂದು ಲೇಬರ್ಗೆ ಮನೆ ಇದೆ. 2 ಬೋರ್ವೆಲ್ ಇದೆ ನೋಡ್ರಿ. ಇಲ್ಲೊಂದು ಬೋರ್ವೆಲ್ಲು, ಆಮೇಲೆ ಇಲ್ಲೊಂದು ಬೋರ್ವೆಲ್ಲು, ಇಲ್ಲೊಂದು ಬೋರ್ವೆಲ್ಲು, 2 ಬೋರ್ವೆಲ್ ಇದೆ. ಇಲ್ಲೊಂದು ಬೋರ್ವೆಲ್ ಇದೆ ನೋಡ್ರಿ, ಮತ್ತು ಇಲ್ಲೊಂದು ಬೋರ್ವೆಲ್. ಭೂಮಿ ಮಾತ್ರ ಭಾಳ ನೀಟಾಗಿದೆ, ಫ್ಲಾಟಾಗಿದೆ ಭೂಮಿ, ತುಂಬ ಚೆನ್ನಾಗಿದೆ. 5 ಎಕರೆ 19 ಕುಂಟೆ ಜಮೀನು. ಹೈವೇಯಿಂದ 15 ಕಿಲೋಮೀಟ್ರ್. ಸುತ್ತ ಬೌಂಡ್ರಿಲಿ ಮರ ಗಿಡಗಳು ಸಾಕೊಂಡವ್ರೆ. ಸಿಲ್ವರು, ತೇಗ, ಬೇವಿನ ಗಿಡ, ಫುಲ್ ಫೆನ್ಸಿಂಗ್ ಆಗಿದೆ. 2 ಬೋರ್ವೆಲ್. ನೋಡಿ ಬೋರ್ವೆಲ್. ನೀರು ಮಾತ್ರ ಭಾಳ ಚೆನ್ನಾಗಿದೆ. 2 ಬೋರ್ವೆಲ್ಲು ಒಳ್ಳೆ ನೀರು ಹೊಡಿತೈತೆ. ವಿ ಸಾಗರ ಡ್ಯಾಮ್ ನೀರು, ವಾಟರ್ ಗ್ರೌಂಡು, ಒಳ್ಳೆ ಸೀಪೇಜ್ ಇದೆ ಇಲ್ಲಿ. ಇದೊಂದು ಬೋರ್ವೆಲ್ಲು, 2 ಬೋರ್ವೆಲ್ಲು, ಒಂದು ಮನೆ ಇದೆ.
ಲೇಬರ್ ಮನೆ ಇದೆ ನೋಡಿ, ಅದೇ ಗೇಟು. ಫುಲ್ಲು ಚೆನ್ನಾಗಿದೆ ಜಮೀನು, ಮಾತ್ರ ಒಳ್ಳೆ ಚೆನ್ನಾಗಿದೆ, ಫ್ಲಾಟ್ ಆಗಿದೆ, ಸ್ಕ್ವೇರ್ ಆಗಿದೆ ಜಮೀನು. 4 ಚೌಕಟ್ಟು ಸ್ಕ್ವೇರ್ ಆಗಿದೆ ಜಮೀನು, ಭಾಳ ನೀಟಾಗಿದೆ. ಒಳ್ಳೆ ರೆಡ್ ಸಾಯಿಲ್ ಜಮೀನು. ಅಡಿಕೆ ತೆಂಗು ತೋಟ ಮಾಡೋಕ್ಕೆ ಭಾಳ ಚೆನ್ನಾಗಿದೆ. ಒಳ್ಳೆ ವಾಟ್ರ್ ಸೋರ್ಸ್ ಇದೆ ನೋಡಿರಿ. ಇಲ್ಲೇ ಪಕ್ಕದಲ್ಲಿ ಗುಡ್ಡ ಬೆಟ್ಟ ಇದೆ. ಮಾರು ಕಡಿಮೆ ಗ್ರೌಂಡ್ ವಾಟರ್ ಸೀಪೇಜು ಚೆನ್ನಾಗಿದೆ ಇಲ್ಲಿ ಜಮೀನಲ್ಲಿ.